ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 32. ಮರುದಿನ ಬೆಳಗ್ಗೆ ಸುಮಾರು 8 ಗಂಟೆಗೆ ರಾಗಿಣಿ ಪ್ರಾರ್ಥನಾಳ ಮನೆಯಲ್ಲಿದ್ದಳು. ಅಷ್ಟು ಬೇಗ ಬಂದಿದ್ದ ರಾಗಿಣಿಯನ್ನು ನೋಡಿ ಸುಲೋಚನಾ ಏನಾಯಿತು, ಏನಾದರೂ ಸಮಸ್ಯೆ ಆಯಿತೇನೋ ಎಂದು ವಿಚಾರಿಸಿದ್ದರು. ಇಲ್ಲ ಆಂಟಿ, ಪ್ರಾಬ್ಲಮ್ ಏನಿಲ್ಲ. ಪ್ರಾರ್ಥನಾ ಆಫೀಸ್ ಹೋಗಬೇಕಲ್ಲ, ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ನಾನು ಈಗಲೇ ಬಂದೆ. ಎಲ್ಲಿದ್ದಾಳೆ ಅವಳು? ತಿಂಡಿ ಆಯಿತಾ ನಿಮ್ಮದೆಲ್ಲ? ಇನ್ನೂ ಆಗಿಲ್ಲ, ಅವಳು ರೆಡಿ ಆಗ್ತಾ ಇದ್ದಾಳೆ ಅನಿಸುತ್ತೆ. ನೀನು ಬಾ, ಅವಳು ಬರೋ ತನಕ ತಿಂಡಿ ತಿನ್ಬೋದು ಎಂದರು ಸುಲೋಚನಾ. ಇಲ್ಲ ಆಂಟಿ, ನನ್ನ ತಿಂಡಿ ಆಗಿದೆ ಎಂದು ಪ್ರಾರ್ಥನಾಳ ರೂಮಿನತ್ತ ಹೊರಟಿದ್ದಳು ರಾಗಿಣಿ. ಆಮೇಲೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ಈಗ ನನಗೂ ಕೆಲಸ ಇದೆ ಎಂದಿದ್ದರು ಸುಲೋಚನಾ. ಏನಾಗಿರಬಹುದು ಎಂದು ಕುತೂಹಲ ಮೂಡಿತ್ತು ರಾಗಿಣಿಗೆ. ಆದರೆ ಈಗ ಮೊದಲು ಅವಳು ಪ್ರಾರ್ಥನಾಳನ್ನು ನೋಡಬೇಕಿತ್ತು. ಆದ್ದರಿಂದ ಸರಿ ಎಂಬಂತೆ ತಲೆಯಲ್ಲಾಡಿಸಿ ರೂಮಿಗೆ ನಡೆದಿದ್ದಳು. ರಾಗಿಣಿ ಬಂದಿದ್ದನ್ನು ನೋಡಿ ಪ್ರಾರ್ಥನಾಳಿಗೆ ಆಶ್ಚರ್ಯವಾಗಿತ್ತು. ಅವಳು ತಾನು ಇಷ್ಟು ಬೇಗ ಬರುವುದಾಗಿ ಅವಳಿಗೂ ಹೇಳಿರಲಿಲ್ಲ. ಹೇಯ್, ಗುಡ್ ಮಾರ್ನಿಂಗ್. ಇಷ್ಟು ಬೇಗ ಬಂದ್ಯಾ ಅಷ್ಟು ದೂರದಿಂದ? ಇರಲಿ, ಆದರೂ ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಎಂದು ಕನ್ನಡಿಯನ್ನು ನೋಡಿ ಕೂದಲು ಬಾಚಿಕೊಳ್ಳುತ್ತಲೇ ಹೇಳಿದಳು ಪ್ರಾರ್ಥನಾ. ಅರೆ, ನೀನೆಲ್ಲಿ ಬೇಜಾರಲ್ಲಿರ್ತೀಯೇನೋ, ಆಫೀಸಿಗೆ ರಜಾ ಹಾಕ್ಕೊಂಡು ಕೂತ್ಕೊಳ್ತೀಯೇನೋ ಅಂತ ಅಂದ್ಕೊಂಡಿದ್ದೆ. ಅಬ್ಬಾ, ಥ್ಯಾಂಕ್ಸ್ ದೇವ್ರೆ ಎಂದಿದ್ದಳು ರಾಗಿಣಿ. ಇವತ್ತೊಂದು ಮುಖ್ಯವಾದ ಕೆಲಸ ಇದೆ ರಾಗಿಣಿ, ಸೊ ಹೋಗಲೇಬೇಕು. ಅದು ಕೂಡ 11 ಗಂಟೆ ಒಳಗೆ ನಂಗೆ ಅಲ್ಲಿರಬೇಕು ಎಂದಿದ್ದಳು ಪ್ರಾರ್ಥನಾ. ಏನಾಯಿತು ಅಲ್ಲಿ ಕೇಳಿದಳು ರಾಗಿಣಿ. ಅದು ಬಿಡು, ಮೊದಲು ನಾವೇನು ಮಾಡೋದು ಅಂತ ಹೇಳು ಎಂದು ರೆಡಿಯಾಗಿ ರಾಗಿಣಿಯ ಹತ್ತಿರ ಬಂದು ಕುಳಿತು ಕೇಳಿದ್ದಳು. ಅದ್ರ ಬಗ್ಗೆ ನಾನೊಂದು ಯೋಚನೆ ಮಾಡಿದ್ದೀನಿ. ನಾವು ಬೆಂಗಳೂರಿಗೆ ಹೋಗಿಬಿಡೋಣ. ಫೋನ್ ಆದರೆ ಅವ್ರು ಕಟ್ ಮಾಡ್ತಾರಲ್ವಾ. ಈಗ ನಾನು ಅಥವಾ ಅಣ್ಣ ಬೇರೆ ನಂಬರಿಂದ ಫೋನ್ ಮಾಡಿದ್ರು ಅವ್ರ ವಿಷಯ ಗೊತ್ತಾದ ಮೇಲೆ ಮಾತಾಡೋಕೆ ನಿರಾಕರಿಸ್ತಾರೆ. ಅದಕ್ಕೆ ನಾವು ಅಲ್ಲಿಗೆ ಹೋಗಿ ನೇರವಾಗಿ ಅವ್ರ ಹತ್ರ ಮಾತಾಡೋಣ. ಅವ್ರ ಮನೆಗೆ ಹೋದರೆ ಅವ್ರಿಗೆ ಬೇರೆ ಆಯ್ಕೆ ಇರಲ್ಲ, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಎಂದಳು ರಾಗಿಣಿ. ಬೆಂಗಳೂರಿಗೆ ಹೋಗೋದಾ? ಪ್ರಾರ್ಥನಾ ಚಿಂತಾಕ್ರಾಂತವಾಗಿದ್ದಳು. ಹೋಗಲೇಬೇಕು. ಅವ್ರು ಹೇಗೆ ಮಾತಾಡಲ್ಲ ಅಂತ ನಾನು ನೋಡ್ತೀನಿ ಎಂದಿದ್ದಳು ರಾಗಿಣಿ. ಅದು ಸರಿನೇ, ರಜಾ ತಗೊಳ್ಳೋದು ಕಷ್ಟ ಇದೆ, ಆದರೂ ಪ್ರಯತ್ನ ಮಾಡ್ತೀನಿ. ನಮ್ಮ ಹತ್ರ ಸಮಯ ಕೂಡ ಕಡಿಮೆ ಇದೆ. ಇವತ್ತು ಸಂಜೆ ಪುರೋಹಿತರ ಮನೆಗೆ ಬೇರೆ ಹೋಗ್ತಾರೆ. ಸಂದೀಪ್ಗೆ ವಿಷಯ ಹೇಳು ನೀನು, ನಾನಿನ್ನು ಹೊರಡ್ತೀನಿ ಎಂದು ಪ್ರಾರ್ಥನಾ ಬ್ಯಾಗ್ಗೆ ಲ್ಯಾಪ್ಟಾಪ್, ಫೈಲ್ಸ್, ಪೆನ್ ಎಲ್ಲವನ್ನೂ ಗಡಿಬಿಡಿಯಿಂದ ತುರುಕಲು ಶುರು ಮಾಡಿದ್ದಳು. ಅಣ್ಣಂಗೆ ನಾನು ಹೇಳ್ತೀನಿ, ಯೋಚನೆ ಮಾಡಬೇಡ. ಈಗ ಹೇಳು, ಆಫೀಸಲ್ಲಿ ಏನಾಗ್ತಿದೆ ಅಂತ. ಆವಾಗಲಿಂದ ನೋಡ್ತಾನೇ ಇದ್ದೀನಿ. ನಿನ್ನ ಗಮನ ಈ ವಿಷಯಕ್ಕಿಂತ ಆಫೀಸ್ ಕಡೆಗೇನೆ ಇದೆ. ಅಷ್ಟೊಂದು ಟೆನ್ಷನ್ ಯಾಕೆ ಕೇಳಿದಳು ರಾಗಿಣಿ. ಟೆನ್ಷನ್ ಏನಿಲ್ಲ, ಒಂದು ಹೊಸ ಪ್ರಾಜೆಕ್ಟ್ ಬರ್ತಿದೆ, ಅದನ್ನು ನಾನೇ ಲೀಡ್ ಮಾಡಬೇಕು ಅಂತ ಮಹೇಶ್ ಹೇಳಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಇವತ್ತೊಂದು ಮೀಟಿಂಗ್ ಇದೆ. ನನ್ನ ಜೀವನದಲ್ಲಾಗಿರೋ ಆಗ್ತಾ ಇರೋ ಎಲ್ಲ ಸಮಸ್ಯೆಗಳ ಮಧ್ಯೆ ನಂಗೆ ಖುಷಿ ಕೊಡ್ತಾ ಇರೋದು ಅಂದರೆ ಈ ಕೆಲಸ ಒಂದೇ ನೋಡು. ಕೆಲವೊಮ್ಮೆ ಒತ್ತಡ ಅನಿಸುತ್ತೆ, ಆದರೂ ಇದರಿಂದನೇ ತಲೆಗೆ ಏನೇನೋ ಯೋಚನೆಗಳು ಬರೋದು ಕಡಿಮೆ ಆಗ್ತಾ ಇರೋದು ಎಂದು ಮಂದಹಾಸದಿಂದ ಹೇಳಿದ್ದಳು ಪ್ರಾರ್ಥನಾ. ಆದರೆ ಮುಂದೊಂದು ದಿನ ಅವಳನ್ನು ಆ ಪ್ರಾಜೆಕ್ಟಿಂದ ತೆಗೆದುಹಾಕಲಾಗುತ್ತದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಓ ಹೌದಾ, ಒಳ್ಳೆಯದು. ಎಷ್ಟಂದ್ರೂ ನೀನು ಪ್ರಸಾದ್ ಸರ್ ಈ ವಿಷಯದಲ್ಲಿ ಒಂದೇ ಥರ ಬಿಡಿ. ಒಂದು ಕೆಲಸ ಕೈಗೆ ತಗೊಂಡ್ರೆ ಆಕಾಶ ತಲೆ ಮೇಲೆ ಬಿದ್ದರೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಸರಿಯಾಗಿ ಮಾಡಿ ಮುಗಿಸ್ತೀರ. ಅದಕ್ಕೆ ನೀವಿಬ್ಬರು ಜೋಡಿಯಾಗಿದ್ದೀರಾ ಅನಿಸುತ್ತೆ ಎಂದು ನಗುತ್ತಾ ಹೇಳಿ ಮತ್ತೆ ಮಾತನ್ನು ಮುಂದುವರೆಸಿದಳು. ಹೌದು, ಯಾರ್ಯಾರಿದ್ದಾರೆ ಟೀಮಲ್ಲಿ? ಈಗ ತುಂಬ ಜನ ಹೊಸಬ್ರು ಬಂದಿರ್ತಾರೆ ಅಲ್ವಾ, ಆಫೀಸ್ ಚೇಂಜ್ ಆಗಿರುತ್ತೆ ಕುತೂಹಲದಿಂದ ಖುಷಿಯಿಂದ ಕೇಳಿದಳು ರಾಗಿಣಿ. ತುಂಬ ಬದಲಾವಣೆ ಏನಾಗಿಲ್ಲ, ಆದರೂ ಹೌದು, ಒಂದಿಷ್ಟು ಜನ ಹೊಸಬ್ರು ಜಾಯ್ನ್ ಆಗಿದ್ದಾರೆ, ಕೆಲವ್ರು ಬಿಟ್ಟು ಹೋಗಿದ್ದಾರೆ. ಈಗ ಈ ಟೀಮಲ್ಲಿ ಸದ್ಯಕ್ಕೆ 5 ಜನ ಕೆಲಸ ಮಾಡೋದು ಅಂತ ಹೇಳಿದ್ದಾರೆ. ನಾನು, ಮಹೇಶ್ ಮತ್ತು ಇನ್ನಿಬ್ಬರು ಜೂನಿಯರ್ಸ್. ಮಹಾಂತೇಶ್ ಅಂತೂ ಇರಲೇಬೇಕಲ್ಲ. ಆದರೆ ಜಾಸ್ತಿ ಕೆಲಸ ನನಗೆ ಮತ್ತು ಮಹೇಶ್ಗೆ ಇರೋದು. ನನಗೂ ಈ ಪ್ರಾಜೆಕ್ಟ್ ತುಂಬ ಮುಖ್ಯ. ಹೊಸ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡೋದು ಅಂದರೆ ಕಲಿಯೋಕ್ಕೆ ಭಾಳಷ್ಟಿರುತ್ತೆ. ಅದಕ್ಕೆ ಟೆನ್ಷನ್ ಅನ್ನೋಕ್ಕಿಂತ ಉತ್ಸಾಹ ಜಾಸ್ತಿ ಇದೆ ಎಂದಳು ಪ್ರಾರ್ಥನಾ. ಓಹೋ, ಹೀಗ ಸಮಾಚಾರ. ಸರಿ, ನೀನು ಸಂಜೆ ಬಂದ ನಂತರ ಹೇಳು ಯಾವಾಗ ಹೊರಡೋದು ಬೆಂಗಳೂರಿಗೆ ಅಂತ. ಆದಷ್ಟು ನಾಳೆನೇ ಹೋಗೋಕ್ಕೆ ಪ್ಲ್ಯಾನ್ ಮಾಡು ಎನ್ನುತ್ತಾ ಅವಳು ಕೆಳಗೆ ಹೊರಡುತ್ತಿರುವಾಗ, ರಾಗಿಣಿ, ನಿಂಗೊಂದು ವಿಷಯ ಹೇಳಬೇಕಿತ್ತು, ನೀನೇನು ತಪ್ಪು ತಿಳ್ಕೋಬಾರ್ದು ಎಂದು ಅವಳನ್ನು ತಡೆದಿದ್ದಳು ಪ್ರಾರ್ಥನಾ. ಇಷ್ಟೊಂದೆಲ್ಲ ಯಾಕೆ ಪೀಟಿಕೆ ಹಾಕುತ್ತಿರುವೆ ಎನ್ನುವಂತೆ ಕಣ್ಣುಬ್ಬನ್ನು ಹಾರಿಸಿದಳು ರಾಗಿಣಿ. ಅದು, ನೀನು ಸ್ವಲ್ಪ ದಿನ ನಮ್ಮನೇಲೇ ಇರಬಹುದಲ್ಲ ನನ್ನ ಜೊತೆನೇ. ನಿಂಗೂ ಊರಿಂದ ಬರೋದು ಕಷ್ಟ ಆಗುತ್ತೆ, ನನಗೂ ನಿನ್ನ ಜೊತೆಗಿದ್ರೆ ಏನೋ ಸಮಾಧಾನ.
ಸ್ವಲ್ಪ ದಿನ ಇಲ್ಲಿರು, ಆಮೇಲೆ ಬೇಕಾದರೆ ಮನೆಗೆ ಹೋಗು, ಪರವಾಗಿಲ್ಲ ಎಂದು ಕೇಳಿದಳು ಪ್ರಾರ್ಥನಾ. ಅಯ್ಯೋ ಇಷ್ಟೇನಾ? ಪ್ರಾಬ್ಲಮ್ ಏನಿಲ್ಲ. ನನಗೂ ನಿನ್ನೆ ಅನಿಸ್ತಾ ಇತ್ತು ನಾನು ನಿನ್ನ ಜೊತೆನೇ ಇದ್ದಿದ್ರೆ ಅಂತ. ಸರಿ, ಬೆಂಗಳೂರಿಂದ ಬಂದ ಮೇಲೆ ನಾನು ಬರ್ತೀನಿ, ಮತ್ತೆ ನೀನು ಆಂಟಿ ಅಂಕಲ್ಗೂ ಹೇಳು ಎಂದಿದ್ದಳು ರಾಗಿಣಿ. ಓಕೆ, ನಂಗೆ ಲೇಟ್ ಆಗ್ತಿದೆ, ನಂಗೆ ತಿಂಡಿ ಬೇಡ, ನಾನು ಆಲ್ರೆಡಿ ಜ್ಯೂಸ್ ಕುಡ್ದಿದ್ದೀನಿ. ನೀನು ಹೋಗಿ ತಿಂಡಿ ತಿಂದು ಅಮ್ಮನ ಹತ್ರ ಮಾತಾಡ್ಕೊಂಡು ಹೋಗು ಎನ್ನುತ್ತಾ ಇಬ್ಬರು ಮಹಡಿಯಿಂದ ಇಳಿದು ಬಂದಿದ್ದರು. ಪ್ರಾರ್ಥನಾ ಗಡಿಬಿಡಿಯಿಂದ ಆಫೀಸಿಗೆ ಹೊರಟಿದ್ದಳು. ಹೊರಗೆ ಹೋಗುವಷ್ಟರಲ್ಲಿ ಮೊಬೈಲ್ ರಿಂಗಣಿಸಿತ್ತು. ಪರದೆ ಮೇಲೆ ಸಂದೀಪ್ನ ಹೆಸರು ನೋಡಿದವಳೆ ಮೆಲ್ಲಗೆ ರಾಗಿಣಿಯನ್ನು ಹೊರಗೆ ಕರೆದಳು. ಏನು ಎಂದು ತಲೆಯಲ್ಲಾಡಿಸುತ್ತಾ ಹೊರಗೆ ಬಂದಿದ್ದಳು ರಾಗಿಣಿ. ರಾಗಿಣಿ, ಸಂದೀಪ್ ಕಾಲ್ ಮಾಡ್ತಾ ಇದ್ದಾರೆ, ನನಗೀಗ ಮಾತಾಡೋಕೆ ಟೈಮ್ ಇಲ್ಲ, ಅವ್ರಿಗೆ ನೀನೇ ಕಾಲ್ ಮಾಡು ಪ್ಲೀಸ್, ಬಾಯ್ ಬಾಯ್ ಎಂದು ಪಿಸುಧ್ವನಿಯಲ್ಲಿ ಹೇಳಿ ರಾಗಿಣಿಯ ಉತ್ತರಕ್ಕೂ ಕಾಯದೆ ಹೊರಟಿದ್ದಳು. ಏನು ಕೆಲಸನೋ ಏನೋ, ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ ಅಂತಾಳೆ, ಹುಚ್ಚು ಹುಡುಗಿ, ನೀನು ಬಾಮ್ಮ ಎಂದು ಸುಲೋಚನಾ ಅಲ್ಲಿಗೆ ಬಂದು ರಾಗಿಣಿಯನ್ನು ಒಳಗೆ ಕರೆದಿದ್ದರು. ಆಂಟಿ, ಏನೋ ಮಾತಾಡಬೇಕು ಅಂದಿದ್ರಲ್ಲ ಎಂದು ಗಂಭೀರವಾಗಿ ಕೇಳಿದ್ದಳು ಅವಳು. ಅಯ್ಯೋ, ಅದೇನು ದೊಡ್ಡ ವಿಷಯ ಅಲ್ಲ, ನೀನು ಅಷ್ಟು ದೂರದಿಂದ ಇಲ್ಲಿಗೆ ಬರೋ ಬದಲು ನಮ್ಮನೇಲೇ ಇದ್ಬಿಡು ಅಂತ ಎಂದು ಹಿಂಜರಿಕೆಯಿಂದಲೇ ಹೇಳಿದ್ದರು ಸುಲೋಚನಾ. ಏನಾಂಟಿ, ಪದೇ ಪದೇ ಬರ್ತಾ ಇದ್ದೀನಿ ಅಂತ ಹೀಯಾಳಿಸ್ತಿದ್ದೀರಾ? ಕೋಪದಿಂದ ಕೇಳಿದ್ದಳು ರಾಗಿಣಿ. ಅಯ್ಯೋ ಇಲ್ಲ ಮಗಳೇ, ನನ್ನ ತಪ್ಪು ತಿಳ್ಕೊಬೇಡ, ನಾನು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ನೀನಿದ್ರೆ ನಮ್ಮ ಪ್ರಾರ್ಥನಾ ಸ್ವಲ್ಪ ಲವಲವಿಕೆಯಿಂದ ಇರ್ತಾಳೆ, ಅವಳಷ್ಟೇ ಅಲ್ಲ ನಮಗೂ ನೀನಿದ್ರೆ ಖುಷಿನೇ, ಅದಕ್ಕೆ ಹೇಳಿದೆ. ದಯವಿಟ್ಟು ನನ್ನ ಕ್ಷಮಿಸು, ನಿಂಗೆ ಬೇಜಾರಾಗಿದ್ದರೆ ಎಂದು ಸುಲೋಚನಾ ಕಳವಳದಿಂದ ಹೇಳುತ್ತಿದ್ದಾಗ, ಅಯ್ಯೋ ಆಂಟಿ, ಸುಮ್ಮನೆ ತಮಾಷೆ ಮಾಡಿದೆ, ನೀವು ಅದನ್ನು ಗಂಭೀರವಾಗಿ ತಗೊಂಡ್ಬಿಟ್ರಿ. ಏನೋ ಸ್ವಲ್ಪ ಕಾಲು ಎಳೆಯೋಣ ಅಂತ ಅಂದ್ಕೊಂಡೆ, ಪೆದ್ದು ಆಂಟಿ ಎಂದು ಗಹಗಹಿಸಿ ನಕ್ಕಿದ್ದಳು. ನಾನೆಷ್ಟು ಹೆದರಿಬಿಟ್ಟೆ ಗೊತ್ತಾ, ಹೀಗೆಲ್ಲ ತಮಾಷೆ ಮಾಡ್ತಾರಾ? ಗದರಿದರು ಸುಲೋಚನಾ. ಸಾರಿ ಎಂದು ರಾಗಿಣಿ ಕೈಯನ್ನು ಕಿವಿಗೊತ್ತಿಕೊಂಡು ಕ್ಷಮೆ ಕೇಳುವ ಥರ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ ನನಗೆ. ಏನಂದರೆ ಬೆಳಗ್ಗೆ ತಾನೇ ಪ್ರಾರ್ಥನಾ ಕೂಡ ನಂಗೆ ಇದನ್ನೇ ಹೇಳಿದ್ಲು, ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಆಂಟಿ, ನನಗೂ ಇಲ್ಲಿ ಅಮೇರಿಕದ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಬಿಟ್ಟ ವಿಷಯವನ್ನು ಅವರಿಗೆ ಹೇಳಿದರೆ ವ್ಯಥಾ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೆಂದು ಮುಚ್ಚಿಟ್ಟಳು. ಮನೇಲಿದ್ದರೆ ಬೋರ್ ಆಗುತ್ತೆ, ಇಲ್ಲಿ ನಿಮಗೂ ಸ್ವಲ್ಪ ಸಹಾಯ ಮಾಡ್ದಂಗೆ ಆಗುತ್ತೆ ಎಂದು ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ದಳು ರಾಗಿಣಿ. ನನಗೇನು ಸಹಾಯ ಮಾಡೋದು ಬೇಡ, ಇಲ್ಲಿರುವಷ್ಟು ದಿನ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ಇದ್ದು ಹೋಗು ಅಷ್ಟೆ ಎಂದು ಆಶೀರ್ವಾದ ಮಾಡುವಂತೆ ಅವಳ ತಲೆ ಸವರಿದ್ದರು ಸುಲೋಚನಾ. ಸಂದೀಪ್ಗೆ ಕಾಲ್ ಮಾಡಬೇಕು ಎಂಬುದು ನೆನಪಾಗಿ, ಆಂಟಿ ನಂಗೊಂದಿಷ್ಟು ಕಾಲ್ ಮಾಡೋದಿದೆ, ನಾನು ಆಮೇಲೆ ಸಿಗ್ತೀನಿ, ಏನಾದರೂ ಕೆಲಸ ಇದ್ದರೆ ನನ್ನ ಕರೀರಿ, ಬರ್ತೀನಿ ಎಂದು ರೂಮಿಗೆ ಹೋಗಿದ್ದಳು ಅವಳು. ಸರಿ ಎನ್ನುವಂತೆ ಮುಗುಳ್ನಕ್ಕೂ ತನ್ನ ಕೆಲಸದತ್ತ ನಡೆದಿದ್ದರು ಸುಲೋಚನಾ. ಪ್ರಾರ್ಥನಾ ಸಂದೀಪ್ಗೆ ಕಾಲ್ ಮಾಡಿದ್ದಳು. ಸಂದೀಪ್ ಕರೆಗೆ ಉತ್ತರಿಸಿದವನೇ, ಏನು ಮಾಡ್ತಿದ್ಯಾ ಚಿನ್ಕುರುಳಿ, ಪ್ರಾರ್ಥನಾಗೆ ಕಾಲ್ ಮಾಡಿದ್ಯಾ, ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಎಂದು ಕೇಳಿದ್ದ. ಹಲೋ ಅಣ್ಣ, ನಾನೀಗ ಅವಳ ಮನೆಯಲ್ಲೇ ಇದ್ದೀನಿ ಎನ್ನುವಷ್ಟರಲ್ಲಿ, ಏನು ನೀನು ಅಲ್ಲಿ ಹೋಗಿದೀಯಾ, ಅದು ಇಷ್ಟು ಬೇಗ, ಯಾಕೆ, ಏನಾಯಿತು ಕಳವಳಗೊಂಡಿದ್ದ ಸಂದೀಪ್. ಅಣ್ಣ, ಅದು ಅವಳು ಪ್ರಸಾದ್ ಅಮ್ಮಂಗೆ ಕಾಲ್ ಮಾಡಿದ್ಲು ಎಂದು ನಡೆದ ಎಲ್ಲ ವಿಷಯವನ್ನು ಹೇಳಿ ತಾವಿಬ್ಬರು ಬೆಂಗಳೂರಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿರುವುದನ್ನು ಕೂಡ ತಿಳಿಸಿದಳು ಅವಳು. ಇಷ್ಟೆಲ್ಲ ಆಯ್ತಾ? ನಾನು ಇದನ್ನೇ ಕೇಳಬೇಕು ಅಂತ ಅವಳಿಗೆ ಕಾಲ್ ಮಾಡಿದ್ದೆ. ನಿಮ್ಮ ನಿರ್ಧಾರ ನನಗೂ ಸರಿ ಅನ್ನಿಸ್ತಿದೆ, ಆದರೆ ನೀವಿಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ ಎಂದಿದ್ದ ಸಂದೀಪ್. ಪರವಾಗಿಲ್ಲ ಅಣ್ಣ, ನಾವಿಬ್ಬರು ಹೋಗಿ ಬರ್ತೀವಿ, ಮತ್ತೆ ಮನೆಯವರಿಗೆಲ್ಲ ಹೇಳಬೇಕು, ಅವ್ರು ಇನ್ನೇನು ಹೇಳ್ತಾರೇನೋ ಎಂದು ತನ್ನ ಚಿಂತೆ ವ್ಯಕ್ತಪಡಿಸಿದ ಅವಳಿಗೆ, ಅದನ್ನೆಲ್ಲ ನೀನು ಯೋಚನೆ ಮಾಡಬೇಕಾಗಿಲ್ಲ, ನಾನು ನೋಡ್ಕೊಳ್ತೀನಿ, ನೀವು ಯಾವಾಗ ಹೋಗೋದು ಅಂತ ಹೇಳಿ ಅಷ್ಟೆ ಎಂದಿದ್ದ. ಅವಳಿಗೂ ಸಂದೀಪ್ ತಮ್ಮ ಜೊತೆ ಬಂದರೆ ಒಳ್ಳೆಯದೇ ಆಗುತ್ತೆ ಎಂದೆನಿಸಿ, ಓಕೆ ಅಣ್ಣ, ಪ್ರಾರ್ಥನಾ ಆಫೀಸಲ್ಲಿ ಮಾತಾಡಿದ ನಂತರ ನಿರ್ಧಾರ ತಗೊಳ್ತೀವಿ, ತುಂಬ ಲೇಟ್ ಮಾಡೋಕ್ಕಾಗಲ್ಲ, ನಾಳೆ ಅಥವಾ ನಾಡಿದ್ದು ಹೋಗಿ ಬರೋಣ, ಮತ್ತೇನಾದರೂ ಇದ್ದರೆ ಮೆಸೇಜ್ ಮಾಡೋಣ ಎನ್ನುತ್ತಾ ಮಾತನ್ನು ಮುಗಿಸಿದರು. ಮುಂದುವರೆಯುವುದು.